ಈ ಕರ್ನಾಟಕ ಇರೋದು ಏನು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿದ್ದಾರೆ ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕರ್ನಾಟಕ ಜನ ಏನು ಬದುಕ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಇವ್ರು ಯಾರೇ ಇದ್ರೂ ಕರ್ನಾಟಕ ಗುಂಡಾಂತರ ಮಾಡೋದ್ರಲ್ಲಿ 1000 ಸಲ ಹೇಳಿದ್ರು ಯಾವುದೇ ಕಾರಣಕ್ಕೂ ಸಿ ಎಮ್ ಆಗಲ್ಲ ಸರ್. ಇವರು ಡಿ ಕೆ ಸಿ ಎಮ್ ಆದರೆ ರೌಡಿ ರಾಜ್ಯ ಆಗುತ್ತೆ. BJPಗೆ ಇಮಿಡಿಯೇಟ್ಲಿ ಬಂದಿದ ತಕ್ಷಣ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲ್ಲ ರೀ. ಏನಕ್ಕಂದರೆ BJPಲಿ ಅಟ್ಲೀಸ್ಟು ಸ್ವಲ್ಪ ಸೇವೆ ಮಾಡಬೇಕು. ಈ 5 ವರ್ಷ ಇಲ್ಲ ಅಂದರೂ ಕೂಡ ಈ 5 ವರ್ಷ ಗೆಲ್ಲಿಸಿ BJP ಬರೆಸಿ ಮುಂದಿನ 5 ವರ್ಷಕ್ಕೆ ಅವರು ಚಾನ್ಸಸ್ ಇದೆ. ಇಮಿಡಿಯೇಟ್ ಅಂತೂ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ನೋಡಿ ಒಕ್ಕಲಿಗ ಸಮಾಜ ಮತ ಹಾಕಿದೆ. ಅವ್ರಿಗೆ ಕೇಳೋ ಹಕ್ಕಿದೆ. ನನಗೊಂದು ಸರಿ ಅವಕಾಶ ಕೊಡಿ, ನಾನು ಒಕ್ಕಲಿಗ ಅಂತ ಓಪನ್ ಟೇಜಲ್ಲಿ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಡೆ ಅನ್ನುವಂಥದ್ದು. ಯಾಕಂದ್ರೆ ಸಹಜವಾಗಿ ಈಶಾ ಫೌಂಡೇಶನ್ ನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಮಹಾಶಿವರಾತ್ರಿ ದಿನದಂದು ಸಾಕಷ್ಟು ಜನ ರಾಜಕೀಯ ನಾಯಕರುಗಳು ಒಂದ್ ಕಡೆ ಆ ವೇದಿಕೆಯಲ್ಲಿ ಇದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂತಂದ್ರೆ ಅಮಿತ್ ಶಾ ಅವರ ಜೊತೆ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡಿರುವಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಅವರದೇ ಪಕ್ಷದ ನಾಯಕರುಗಳು ಒಂದಿಷ್ಟು ಸಹಜವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಆರೋಪಗಳ ಜೊತೆಗೆ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರು ಮೃದುವಾದಂಥ ಹಿಂದುತ್ವವನ್ನು ಒಂದಿಷ್ಟು ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2028ರ ಮುಂದಿನ ಚುನಾವಣೆಗೆ ನನ್ನ ನಾಯಕತ್ವದಲ್ಲೇ ನಾನು ಚುನಾವಣೆ ಮಾಡ್ತೀನಿ, ಮುಂದಿನ ಬಾರಿಯೂ ಕೂಡ ಮುಂದಿನ ಬಾರಿ ನಾನು CM ಆಗ್ತೀನಿ ಅನ್ನುವಂಥ ಮಾತುಗಳನ್ನು ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಜನಗಳ ಅಭಿಪ್ರಾಯ ಏನು, ಜನ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗಾದ್ರೆ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಿನ್ನೆ ವೇದಿಕೆ ಹಂಚಿಕೊಂಡಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಜನಗಳ ಅಭಿಪ್ರಾಯ ಏನು, ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಇವ್ರು ಜನಗಳಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಹೊರತು ಈಗ ಯಾರೋ ಒಬ್ಬ ಬಡವರು ಬದುಕಿಸ್ತೀನಿ, ಅವ್ರಿಗೆ 2000 ರೂಪಾಯಿ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಇವ್ರನ್ನ ಕೇಳಿರಲೇ ಇಲ್ಲ. ಅವ್ರಿಗೆ 3 ತಿಂಗಳಿಂದ ಅಕ್ಕಿ ಕಾಸು ಕೊಡ್ತೀನಿ ಅಂದಿದ್ದಾರೆ, 3 ತಿಂಗಳಿಂದನೂ ಬಂದಿಲ್ಲ. ಈಗ ಮುನಿಯಪ್ಪ ಏನು ಹೇಳ್ತಾ ಇದ್ದಾರೆ, 3 ತಿಂಗಳು ದುಡ್ಡು ಹೋಗ್ಬಿಡ್ತು. KH ಮುನಿಯಪ್ಪ 3 ತಿಂಗಳಿಂದ ಅಕೌಂಟಿಗೆ ಹಾಕೋಕ್ಕಾಗದಕ್ಕೆ ಈಗ ಏನು ಮಾಡ್ತಾರೆ, 10 kg ಅಕ್ಕಿನ ಕೊಡ್ತೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದನ್ನು ಈ ತಿಂಗಳಿಂದ ಕೊಡ್ತಾರೋ ಕೊಡೋದಿಲ್ವೋ ಅದನ್ನು ಗ್ಯಾರಂಟಿನೇ ಇಲ್ಲ. ಆಯಿತಾ? ಈಗ ರೈಲ್ವೆ ಏನು ಲಾಸಲ್ಲಿ ಇರಲಿಲ್ಲ. ಮೆಟ್ರೋ ರೈಲ್ವೆ ಟಿಕೆಟ್ನ 1:2 50% ರೈಟ್ ಜಾಸ್ತಿ ಮಾಡಿದರು. ರೈಲ್ವೆ ಅವ್ರು ಏನಾದ್ರು ಲಾಸಲ್ಲಿ ಇತ್ತಾ? ಮೆಟ್ರೋ ಜನಸಾಮಾನ್ಯ ಟ್ರಾಫಿಕ್ ಕಡಿಮೆ ಆಗಲಿ ಅಂತ ಎಲ್ಲ ಅದರಲ್ಲಿ ಹೋಗ್ತಾಯಿದ್ರು. ಹಾಗಾಗಿ 50ರಿಂದ 100% ಜಾಸ್ತಿ ಮಾಡಿದರು. 50% ಜಾಸ್ತಿ ಮಾಡಿದರು. ಏನಾದ್ರು ರೈಲ್ವೆ ಮೆಟ್ರೋ ಏನು ನಿಂತಿತ್ತಾ? ಕರೆಂಟು ಸರ್ಕಾರದಿಂದ ಫ್ರೀಯಾಗೇ ಕೊಡ್ತಾಯಿದ್ರು ಅವ್ರಿಗೆ, ರೈಲ್ವೆಯವ್ರಿಗೆ. ಏನು ಬೈ ಮಾಡ್ತಾ ಇರಲಿಲ್ಲ. ಏನಕ್ಕೆ ರೈಸ್ ಮಾಡಿದರು? ಇವ್ರ ಯೋಗ್ಯತೆಗೆ ಒಂದು ಲೆಟ್ರ್ ಬರೆದು ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅದನ್ನು ಕಡಿಮೆ ಮಾಡಿ ಅಂತ ಕೇಳೋವಂಥ ಯೋಗ್ಯತೆ ಒಂಚೂರೂ ಇಲ್ಲ, ಇಲ್ಲಿವರೆಗೂ ಕೇಳಿಲ್ಲ. ಕರ್ನಾಟಕದಲ್ಲಿ KSRTC ಡ್ರೈವರ್ಗಳಿಗೆ ಸಂಬಳ ಕೊಟ್ಟಿಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ ಅಂತ ಇವ್ರು ಕರ್ನಾಟಕ ಸರ್ಕಾರ ಇರಬೇಕು ಕರ್ನಾಟಕದಲ್ಲಿ. ಒಂದು ನೀವು ಕೇಳಿರಿ, ಅಲ್ಲಿ ಹೋಗಿ ಗುರ್ತಿಸ್ಕೊಂಡಿದ್ದಾರೆ ಇವ್ರ ಹತ್ರ ಹೋಗಿ ಅಂತ. ಸೊ ಇವ್ರಿಗೆ BJPನಲ್ಲಿ ಏನಾದ್ರು ಇವ್ರು ಹೋಗ್ಲೂಬೋದು. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇವ್ರಿಗೆ CM ಕೊಡಲಿಲ್ಲ ಅಂತ ಅಂದರೆ BJPಗೆ ಹೋಗ್ಲೂಬೋದು. ಕಾಂಗ್ರೆಸ್ನಲ್ಲಿ ಏನು ಕೂತ್ಕೋತಾರೆ ಅನ್ನೋದು ಯಾವುದೇ ಗ್ಯಾರಂಟಿನೂ ಇಲ್ಲ. ಇವರು ಅಲ್ಲ, ಇವ್ರು ನೋಡಿ ಬೆಳಗ್ಗಿದ್ರೆ ಅವ್ರ ಮೇಲೆ ಇವ್ರು ಇರ್ತಾರೆ, ಈ ಪಕ್ಷದಲ್ಲಿ ಅವ್ರು ಇರ್ತಾರೆ. ಯಾವ ಗ್ಯಾರಂಟಿ? ಇಲ್ಲಿ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಎಲ್ಲ ಪಕ್ಷದವರೂ ಕೂಡ ಯಾರನ್ನು BJP ಆಗಲಿ ಕಾಂಗ್ರೆಸ್ ಆಗಲಿ JDS ಅಲ್ಲಿ ಏನು ನಂಬಂಗಿಲ್ಲ. ಇವ್ನ ಪಕ್ಷ ಬಂದರೆ ಇವ್ನು CM ಆದ್ರೆ ಇವ್ರ ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಎಲ್ಲರದ್ದು ಇವ್ರದ್ದು ಇದೇ ಯೋಗ್ಯತೆ. ಇಲ್ಲಿ ಕರ್ನಾಟಕದಲ್ಲಿ ಜನನ ಹಾಳಾಗ್ತಾ ಇರೋದು ಬಡವರುಗಳು. ಈಗ 2028ರಲ್ಲಿ CM ಆಗಬೇಕು ಅನ್ನೋ ಕಾರಣದಿಂದಾಗಿ ಮೃದುವಾದ ಒಂದು ಹಿಂದುತ್ವವನ್ನು ತರ್ತಾ ಇದ್ದಾರೆ ಸರ್. ನಿಜವಾಗ್ಲೂ ಕೊಡಲ್ಲ ಸರ್, ಕನಸಲ್ಲೂ CM ಆಗ್ಲಿಕ್ಕೆ ಆಗಲ್ಲ. ಇವರು ಯಾವುದೇ ಕಾರಣಕ್ಕೂ CM ಆಗಲ್ಲ ಸರ್. ಇವರು ಡಿ ಕೆ CM ಆದರೆ ರೌಡಿ ರಾಜ್ಯ ಆಗುತ್ತೆ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಈಶಾ ಫೌಂಡೇಶನ್ ನಲ್ಲಿ ಅಮಿತ್ ಶಾ ಅವರ ಜೊತೆ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದ್ದಾರೆ. ಈ ಕಡೆ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು BJP ಸೇರ್ಬಿಡ್ತಾರಾ ಅನ್ನುವಂಥದ್ದು ಅನುಮಾನ ಇಲ್ಲ. ಇವಾಗ ಅವರು ನಡವಳಿಕೆ ನೋಡಿದ್ರೆ ಈಶಾ ಫೌಂಡೇಶನ್ಗೆಲ್ಲ ಹೋಗಿದ್ದು, ಮಹಾಕುಂಭಕ್ಕೆ ಹೋಗಿದ್ದು ಎಲ್ಲ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಹಾಗೆ ಅನಿಸುತ್ತೆ. ನೋಡೋರಿಗೆ ಮನಸ್ಸು BJP ಕಡೆ, ಹಿಂದೂ ಕಡೆ ವಾಲ್ತಾ ಇದೆ ಅಂತ. ಬಟ್ ಇನ್ನೊಂದು ಕಡೆ ನೋಡಿದ್ರೆ ಪಾಪ ಅವ್ರಿಗೆ ಭಾಳ ವರ್ಷದಿಂದ 1.5 ವರ್ಷದಿಂದ ಕಾಯ್ತಾ ಇದ್ದಾರೆ. CM ಪೋಸ್ಟ್ಗೆ ಸಿಗ್ತಾ ಇಲ್ಲ. ಸೊ ಆ ಕಡೆ ಅವ್ರಿಗೆ ಇದು ಇಲ್ಲ, ಈ ಕಡೆ ಒಂದು ಡೋರ್ ಓಪನ್ ಥರ ಕಾಣಿಸ್ತಾ ಇದೆ. ಏನಕ್ಕಂದರೆ BJPನಲ್ಲೂ ಯಾರೂ ಅಭ್ಯರ್ಥಿ ಇಲ್ಲ, ಸ್ಟೇಟಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ಲ ಸದ್ಯಕ್ಕೆ. ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ಗೆ ಅನಿಸಿದೆ
ಮೋಸ್ಟ್ಲಿ ಈ ಕಡೆ ಬಂದರೆ ಅವ್ರು ಅಮಿತ್ ಶಾಮ್ನು ಮೀಟ್ ಮಾಡಿದ್ದಾರೆ, ಅಲ್ಲಿ ಏನು ನಡೀತು ಗೊತ್ತಿಲ್ಲ. ಬಟ್ 50-50 ಚಾನ್ಸಸ್ ಇದೆ. ಬಿ ಜೆ ಪಿಗೆ ಇಮಿಡಿಯೇಟ್ಲಿ ಬಂದಿದ ತಕ್ಷಣ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲ್ಲ ರೀ. ಏನಕ್ಕಂದರೆ ಬಿ ಜೆ ಪಿಲಿ ಅಟ್ಲೀಸ್ಟು ಸ್ವಲ್ಪ ಸೇವೆ ಮಾಡಬೇಕು. ಈ 5 ವರ್ಷ ಇಲ್ಲ ಅಂದರೂ ಕೂಡ ಈ 5 ವರ್ಷ ಗೆಲ್ಲಿಸಿ ಬಿ ಜೆ ಪಿ ಬರೆಸಿ ಮುಂದಿನ 5 ವರ್ಷಕ್ಕೆ ಅವರು ಚಾನ್ಸಸ್ ಇದೆ. ಇಮಿಡಿಯೇಟ್ ಅಂತೂ ಕಷ್ಟ ಇದೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿ ದಿನ ಅಮಿತ್ ಶಾ ಅವರ ಜೊತೆ ಒಂದು ಕಡೆ ಕಾಣಿಸಿಕೊಂಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಹಂಚಲು ಬಿಸಿಲಿದೆ, ಏನ್ ಈ ರೀತಿ ಆಗೋಗ್ಬೋದು ಅನ್ನುವಂಥ ಒಂದಿಷ್ಟು ಆರೋಪಗಳು. ಯಾಕಂದ್ರೆ ಘಟ್ಟ ಕಾರ್ಯಕರ್ತರ ವಿಚಾರ ಆರೋಪಗಳು ಮಾಡ್ತಾರೆ. ಏನ್ ಹೇಳ್ತೀರಾ ಈ ವಿಚಾರ? ಸರ್, ಡಿ ಕೆ ಶಿವಕುಮಾರ್ ಅವರು ಏನೋ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಅದೇನು ತಪ್ಪೇನಿಲ್ಲ. ಒಬ್ಬ ಹಿಂದೂ ಆಗಿ ಅವರು ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಹೋಗೋದ್ರಲ್ಲಿ ತಪ್ಪೇನಿದೆ? ಹಂಗಾದ್ರೆ ಕಾಂಗ್ರೆಸ್ ಅವರು ಹಿಂದೂಗಳಿಗೆಲ್ಲ ವಿರೋಧ ಅಂತನಾ? ಹಿಂದೂಗಳು ಬೇಕಾಗಿಲ್ವಾ ಪಕ್ಷಕ್ಕೆ? ಹಿಂದೂಗಳು ಮತ ತಗೊಳ್ತಿರ್ತಾನೆ. ಮತ್ತು ಅವರು ಡಿ ಕೆ ಶಿವಕುಮಾರ್ ಅವರು ಹೋಗೋದ್ರಲ್ಲಿ ತಪ್ಪೇನಿದೆ? ಅವ್ರ ನಂಬಿಕೆಗೆ ಬಿಟ್ಟಿದೆ ಅದು ವಿಷಯ. ಅದು ಅವ್ರ ಧರ್ಮ, ಅವ್ರ ನಂಬಿಕೆ. ಅವ್ರು ಹೋಗಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ಅವರೇನು ಬಂದು ಅಲ್ಲಿ ರಾಜಕೀಯ ಕಾರ್ಯಕ್ರಮಕ್ಕೇನು ಹೋಗಿರಲಿಲ್ಲ. ಅವರು ದೇವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದರಿಂದ ಅದನ್ನು ರಾಜಕೀಯವಾಗಿ ಯಾರೋ ಇವತ್ತು ಡಿ ಕೆ ಶಿವಕುಮಾರ್ಗೆ ಆಗದೆ ಇರೋವಂಥವ್ರು ವಿರೋಧಿಗಳು ಇದನ್ನ ಅವ್ರ ರಾಜಕೀಯ ತೇವಲಿಗೆ ಬಳಸ್ಕೊತಾ ಇದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಹೆಸರಲ್ಲೇ ಶಿವಕುಮಾರ್ ಅಂದರೆ ಶಿವರಾತ್ರಿ ಹಬ್ಬದ ದಿವಸ ಅವ್ರು ಶಿವನ ದೇವಸ್ಥಾನಕ್ಕೆ ಹೋದ್ರೆ ತಪ್ಪೇನು? ಹಿಂದೂ ಧರ್ಮದಲ್ಲಿ ಆರಾಧನೆಗಳನ್ನ ಮಾಡ್ತಾ ಇರ್ತೀವಿ, ಹಬ್ಬ ಆಚರಣೆಗಳನ್ನ ಆಚರಣೆ ಮಾಡ್ತೀವಿ. ಅದಕ್ಕೆಲ್ಲ ರಾಜಕೀಯ ತರುವಂಥದ್ದು ಏನು ಇರಲಿಲ್ಲ. ಆಮೇಲೆ ಯಾರು ಯಾವ ಧರ್ಮದವ್ರು ಯಾರ್ಯಾರು ಎಲ್ಲೆಲ್ಲಿ ಬೇಕಾದರೂ ಹೋಗ್ಬೋದು. ಅವ್ರವ್ರ ಭಕ್ತಿ, ಅವ್ರ ನಂಬಿಕೆ ಮೇಲೆ ನಾವು ಯಾರಿಗೂ ದೋಷ ಮಾಡೋದು ತಪ್ಪು. ಪ್ರತಿಯೊಂದಕ್ಕೂ ರಾಜಕೀಯನೇ ತತ್ತಾ ಇದ್ರೆ ಏನು ಮಾಡೋಕ್ಕೆ ಸಾಧ್ಯ ಈ ಸಮಾಜದಲ್ಲಿ? ಡಿ ಕೆ ಶಿವಕುಮಾರ್ ತಪ್ಪು ಅಂತ ಹೇಳೋಣ? ಅವ್ರ ದೇವಸ್ಥಾನಕ್ಕೆ ಹೋಗ್ಬಾರ್ದಾ? ರಾಜಕೀಯಕ್ಕೂ ಧರ್ಮಕ್ಕೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ಅದು ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಚುನಾವಣೆ ಚುನಾವಣೆಯಲ್ಲಿ ಅವ್ರು ಕೇಳ್ಕೊಂಡ್ರು. ಇಡೀ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ನೋಡಿ ಒಕ್ಕಲಿಗ ಸಮಾಜ ಮತ ಹಾಕಿದೆ. ಅವ್ರಿಗೆ ಕೇಳೋ ಹಕ್ಕಿದೆ. ನನಗೊಂದು ಸರಿ ಅವಕಾಶ ಕೊಡಿ, ನಾನು ಒಕ್ಕಲಿಗ ಅಂತ ಓಪನ್ ಟೇಜಲ್ಲಿ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ತಪ್ಪೇನಿದೆ? ಹಂಗಾಗಿ ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ ಮೀರಿ ಇವ್ರಿಗೆ ಮತ ಕೊಟ್ಟಿದ್ದಾರೆ. ಈಗ ಅವರು ಕೇಳೋದ್ರಲ್ಲಿ ತಪ್ಪೇನು? ಮುಖ್ಯಮಂತ್ರಿ ಸ್ಥಾನ ಅವ್ರ ಪಕ್ಷದಲ್ಲಿಲ್ವಾ? ಪಕ್ಷಕ್ಕೆ ದುಡ್ದಿಲ್ವಾ? ಆಗ್ಲಿಂದ ಕಾಂಗ್ರೆಸ್ಸಲ್ಲಿದ್ದಾರೆ, ಮಾಡಲಿ ಬಿಡಿ, ತಪ್ಪೇನಿದೆ? ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಫೈರ್ ಬ್ರ್ಯಾಂಡ್. ಅವರು ಮೂಲತಃ ಕಾಂಗ್ರೆಸ್ನವರೇ, ವಲಸಿಗರಲ್ಲ ಅವರು, ಅಲ್ವಾ? ಹಂಗಿದ್ದಾಗ ಅವ್ರಿಗೆ ಹಕ್ಕಿದೆ. ಅವ್ರ ಪಕ್ಷಕ್ಕಾಗಿ ಯಾವುದೇ ತ್ಯಾಗಕ್ಕೂ ರೆಡಿ ಇರ್ತಾರೆ ಶಿವಕುಮಾರ್ ಅವರು. ಒಳ್ಳೆ ಮನ್ಸ ಶಿವಕುಮಾರ್, ರಪ್ಪಿರ್ಬೋದು, ಮನಸ್ಸು ಒಳ್ಳೇದಿದೆ. ಶಿವಕುಮಾರು ಭಾರಿ ಒಳ್ಳೆ ವ್ಯಕ್ತಿ. ಅವ್ರು ಮುಖ್ಯಮಂತ್ರಿ ಆದ್ರೆ ನಮ್ಮ ಸಹಮತ ಇದೆ. ಎಸ್, ನೋಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಒಂದಿಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಿಜೆಪಿ ಪಕ್ಷಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇತ್ತು. ಅದರಲ್ಲಿ ಯಾಕಂದ್ರೆ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಿಜೆಪಿ ಪಕ್ಷಕ್ಕೆ ಹೋದ್ರೆ ಯಾವ ರೀತಿ ಇರುತ್ತೆ, ಅವರ ಆಡಳಿತ ಯಾವ ರೀತಿ ಇದೆ, ಯಾಕಂದ್ರೆ ಸರ್ವಧರ್ಮಗಳನ್ನ ಪಾಲಿಸುವಂಥದ್ದು ಪ್ರತಿಯೊಬ್ಬ ರಾಜಕೀಯ ನಾಯಕರು ಕೂಡ ನಾವು, ಯಾಕಂದ್ರೆ ಎಲ್ಲ ಧರ್ಮದಲ್ಲೂ ಕೂಡ ಗುರುತಿಸಿಕೊಳ್ಳುವಂಥ ನಾಯಕರುಗಳು. ಡಿ ಕೆ ಶಿವಕುಮಾರ್ ಅವರು ಮೊದಲೇ ದೈವ ಭಕ್ತರು, ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಮಹಾಕುಂಭಮೇಳದಲ್ಲೂ ಕೂಡ ಅವರು ಕಾಣಿಸ್ಕೊಂಡ್ರು. ಅದಾದ ನಂತರ ಈಶಾ ಫೌಂಡೇಶನ್ನಲ್ಲಿ ಮಹಾಶಿವರಾತ್ರಿ ದಿನದಂದು ಕೂಡ ಕಾಣಿಸ್ಕೊಂಡ್ರು. ಅವರವರ ನಂಬಿಕೆಗಳು, ಅವರವರ ಭಾವನೆಗಳಿಗೆ ಯಾವುದೇ ರೀತಿಯಾಗಿ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಯಾರೂ ಕೂಡ ಧಕ್ಕೆ ತರುವಂಥ ಕೆಲಸಗಳನ್ನು ಮಾಡುವ ಹಾಗಿಲ್ಲ. ಸೊ ಒಟ್ಟಾರೆಯಾಗಿ ಜನಗಳ ಅಭಿಪ್ರಾಯವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೋಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಜನಗಳು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದೇ ರೀತಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ನೇರವಾಗಿ ಹೇಳಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದಲ್ಲೇ ನಾನು CM ಆಗ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮೈಟ್ ಜೊತೆ ನಾನು ಸಿರಾಜು ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.